ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ವೃದ್ಧ ವಾಸಿಸುತ್ತಿದ್ದ. ಅವನು ಶ್ರೀಮಂತನಾಗಿರಲಿಲ್ಲ. ಅವನಿಗೆ ಭೂಮಿ ಅಥವಾ ಹಣವಿರಲಿಲ್ಲ. ಆದರೆ ಅವನ ಬಳಿ ಸುಂದರವಾದ ಬಿಳಿ ಕುದುರೆ ಇತ್ತು. ಹಳ್ಳಿಯ ಎಲ್ಲರೂ ಕುದುರೆಯನ್ನು ಮೆಚ್ಚುತ್ತಿದ್ದರು. ಅನೇಕ ಶ್ರೀಮಂತರು ಅದನ್ನು ಖರೀದಿಸಲು ಮುಂದಾದರು. ಆದರೆ ಆ ವೃದ್ಧ ಯಾವಾಗಲೂ ನಿರಾಕರಿಸುತ್ತಿದ್ದ. ಈ ಕುದುರೆ ಮಾರಾಟಕ್ಕಿಲ್ಲ. ಅವನು ನನಗೆ ಕೇವಲ ಕುದುರೆಯಲ್ಲ, ಅವನು ನನ್ನ ಕುಟುಂಬದ ಸ್ನೇಹಿತ ಎಂದು ಹೇಳುತ್ತಿದ್ದ. ಗ್ರಾಮಸ್ಥರು ಆ ಮುದುಕನನ್ನು ಮೂರ್ಖ ಎಂದು ಭಾವಿಸುತ್ತಿದ್ದರು. ನೀವು ಈ ಕುದುರೆಯನ್ನು ಮಾರಿ ಆರಾಮದಾಯಕ ಜೀವನವನ್ನು ನಡೆಸಬಹುದು ಎಂದು ಅವರು ಹೇಳುತ್ತಿದ್ದರು. ಆದರೆ ವೃದ್ಧ ಮುಗುಳ್ನಗುತ್ತಾ, ಹಣದಿಂದ ಅನೇಕ ವಸ್ತುಗಳನ್ನು ಖರೀದಿಸಬಹುದು, ಆದರೆ ಶಾಂತಿಯಲ್ಲ. ನಾನು ಹೇಗಿದ್ದೇನೋ ಹಾಗೆಯೇ ಸಂತೋಷವಾಗಿದ್ದೇನೆ ಎಂದು ಉತ್ತರಿಸುತ್ತಿದ್ದನು. ಹೀಗಿರುವಾಗ ಒಂದು ಬೆಳಿಗ್ಗೆ ಆಘಾತಕಾರಿ ಸಂಗತಿ ಸಂಭವಿಸಿತು. ಬಿಳಿ ಕುದುರೆ ಕಳೆದು ಹೋಗಿತ್ತು. ಸುದ್ದಿ ಕೇಳಿ ಗ್ರಾಮಸ್ಥರು ಓಡಿ ಬಂದರು. ನಿಮ್ಮ ಕುದುರೆ ಕಳೆದು ಹೋಗಿದೆ, ಇದು ತುಂಬ ದುರದೃಷ್ಟಕರ. ಅವಕಾಶ ಸಿಕ್ಕಾಗ ನೀವು ಅದನ್ನು ಮಾರಾಟ ಮಾಡಬೇಕಿತ್ತು. ಮುದುಕ ಸದ್ದಿಲ್ಲದೆ ಹೇಳಿದ. ಬಹುಶಃ ಅದು ಕೆಟ್ಟದ್ದಕ್ಕೂ ಆಗಿರಬಹುದು, ಇಲ್ಲ ಒಳ್ಳೆಯದಕ್ಕೂ ಆಗಿರಬಹುದು, ಯಾರಿಗೆ ಗೊತ್ತು. ಮುದುಕ ತನ್ನ ದುಃಖವನ್ನು ಮರೆಮಾಡಲು ಪ್ರಯತ್ನಿಸುತ್ತಿದ್ದಾನೆಂದು ಗ್ರಾಮಸ್ಥರು ಅಂದುಕೊಂಡರು. 3 ದಿನಗಳು ಕಳೆದವು. ನಂತರ ಇದ್ದಕ್ಕಿದ್ದಂತೆ ಕುದುರೆ ಹಿಂದಿರುಗಿತು ಮತ್ತು ಒಬ್ಬಂಟಿಯಾಗಿ ಅಲ್ಲ, ಅದು ಪರ್ವತಗಳಿಂದ 3 ಕಾಡು ಕುದುರೆಗಳನ್ನು ಕರೆತಂದಿತು. ಈಗ ಗ್ರಾಮಸ್ಥರು ಆಶ್ಚರ್ಯಕ್ಕೊಳಗಾದರು. ನೀವು ತುಂಬ ಅದೃಷ್ಟವಂತರು. ನೀವು 1 ಕಳೆದುಕೊಂಡಿದ್ದೀರಿ ಮತ್ತು 4 ಪಡೆದುಕೊಂಡಿದ್ದೀರಿ. ಇದು ಒಂದು ಪವಾಡ. ಆದರೆ ಮತ್ತೆ ಮುದುಕ ಹೇಳಿದರು, ಬಹುಶಃ ಅದು ಕೆಟ್ಟದ್ದಕ್ಕೂ ಆಗಿರಬಹುದು, ಇಲ್ಲ ಒಳ್ಳೆಯದಕ್ಕೂ ಆಗಿರಬಹುದು. ಜೀವನವು ಸಂಗತಿಗಳನ್ನು ಸಮತೋಲನಗೊಳಿಸುವ ಒಂದು ಮಾರ್ಗ. ಮುಂದೆ ಏನಾಗುತ್ತದೆ ಎಂದು ನೋಡಲು ನಾವು ಕಾಯಬೇಕು. ಗ್ರಾಮಸ್ಥರು ಗೊಂದಲಕ್ಕೊಳಗಾದರು. ಆದರೆ ಮುದುಕ ಬದಲಾಗಲಿಲ್ಲ. ಅವನು ಶಾಂತವಾಗಿದ್ದನು. ಈಗ ಅವನ ಒಬ್ಬ ಮಗ, ಬಲಿಷ್ಠ ಹುಡುಗ, ಕಾಡು ಕುದುರೆಗಳಿಗೆ ತರಬೇತಿ ನೀಡಲು ಪ್ರಾರಂಭಿಸಿದನು. ಅವನು ತನ್ನ ತಂದೆಗೆ ಸಹಾಯ ಮಾಡಲು ಮತ್ತು ಕುದುರೆಗಳನ್ನು ಉಪಯುಕ್ತವಾಗಿಸಲು ಬಯಸಿದನು. ಆದರೆ ಒಂದು ದಿನ ಕಾಡು ಕುದುರೆ ಸವಾರಿ ಮಾಡುವಾಗ ಹುಡುಗ ತೀವ್ರವಾಗಿ ಬಿದ್ದು ಅವನ ಕಾಲು ಮುರಿಯಿತು. ಗಾಯ ಗಂಭೀರವಾಗಿತ್ತು. ಗ್ರಾಮಸ್ಥರು ಮತ್ತೆ ಬಂದರು. ದುರದೃಷ್ಟ, ಮೊದಲು ಕುದುರೆ ಓಡಿ ಹೋಯಿತು, ನಂತರ ಹಿಂದಿರುಗಿತು ಮತ್ತು ಈಗ ನಿಮ್ಮ ಏಕೈಕ ಮಗ ಗಾಯಗೊಂಡಿದ್ದಾನೆ. ಮುದುಕ ಸದ್ದಿಲ್ಲದೆ ಹೇಳಿದನು, ಕೆಲವೊಮ್ಮೆ ಒಳ್ಳೆಯದಕ್ಕೆ ದಾರಿ ನೋವಿನಿಂದ ತುಂಬಿರುತ್ತದೆ. ಆಗೋದೆಲ್ಲ ಒಳ್ಳೆಯದಕ್ಕೆ. ಗ್ರಾಮಸ್ಥರು ತಲೆ ಅಲ್ಲಾಡಿಸಿದರು. ಅವನು ಹೇಗೆ ಶಾಂತವಾಗಿರಲು ಸಾಧ್ಯವಾಯಿತು ಎಂದು ಅವರಿಗೆ ಅರ್ಥವಾಗಲಿಲ್ಲ. ಕೆಲವು ವಾರಗಳ ನಂತರ ರಾಜ್ಯದಲ್ಲಿ ಭಯಾನಕ ಏನೋ ಸಂಭವಿಸಿತು. ಯುದ್ಧ ಪ್ರಾರಂಭವಾಯಿತು. ರಾಜನ ಸೈನಿಕರು ಹಳ್ಳಿಗೆ ಬಂದು ಎಲ್ಲ ಯುವಕರನ್ನು ಸೈನ್ಯಕ್ಕೆ ಸೇರಲು ಆದೇಶಿಸಿದರು, ಒಬ್ಬನನ್ನು ಹೊರತುಪಡಿಸಿ. ಪ್ರತಿಯೊಬ್ಬ ಆರೋಗ್ಯವಂತ ಯುವಕನನ್ನು ಕರೆದೊಯ್ಯಲಾಯಿತು. ಮುದುಕನ ಮಗನನ್ನು ಅವನ ಕಾಲು ಮುರಿದ ಕಾರಣ ಬಿಡಲಾಯಿತು. ಗ್ರಾಮಸ್ಥರು ಈಗ ಮೂಕರಾಗಿದ್ದರು. ಅವರು ಹೇಳಿದರು, ನೀವು ಹೇಳಿದ್ದು ಸರಿ. ನಿಮ್ಮ ಮಗನ ಮುರಿದ ಕಾಲು ಅವನ ಜೀವವನ್ನು ಉಳಿಸಿತು. ನಮ್ಮ ಎಲ್ಲ ಮಕ್ಕಳು ಈಗ ಅಪಾಯದಲ್ಲಿದ್ದಾರೆ. ಮುದುಕ ನಿಧಾನವಾಗಿ ಹೇಳಿದನು, ಜೀವನ ಯಾವಾಗಲೂ ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ಚಲಿಸುತ್ತದೆ. ಸಂತೋಷ ಮತ್ತು ನೋವು, ಆದರೆ ಎಲ್ಲವೂ ಒಂದು ಕಾರಣಕ್ಕಾಗಿ ನಡೆಯುತ್ತದೆ. ಕಥೆಯ ನೀತಿ, ವಿಷಯಗಳು ಯಾವಾಗಲೂ ನಾವು ಬಯಸಿದ ರೀತಿಯಲ್ಲಿ ನಡೆಯುವುದಿಲ್ಲ. ಕೆಲವೊಮ್ಮೆ ನಾವು ಏನನ್ನಾದರೂ ಕಳೆದುಕೊಳ್ಳುತ್ತೇವೆ ಮತ್ತು ಮುರಿದು ಬಿಡುತ್ತೇವೆ. ಕೆಲವೊಮ್ಮೆ ಆಶೀರ್ವಾದಗಳು ಸಮಸ್ಯೆಗಳ ರೂಪದಲ್ಲಿ ಬರುತ್ತವೆ. ಆದರೆ ಸತ್ಯವೆಂದರೆ ಜೀವನವು ಒಂದು ಕ್ಷಣಕ್ಕಿಂತ ದೊಡ್ಡದಾಗಿದೆ. ಈ ಕಥೆಯಲ್ಲಿನ ಮುದುಕ ಕೋಪ ಅಥವಾ ದುಃಖದಿಂದ ಪ್ರತಿಕ್ರಿಯಿಸಲಿಲ್ಲ. ಅವನು ಶಾಂತವಾಗಿರಲು ಮತ್ತು ಜೀವನವನ್ನು ನಂಬಲು ಆರಿಸಿಕೊಂಡನು ಮತ್ತು ಕೊನೆಯಲ್ಲಿ ಎಲ್ಲವೂ ಅರ್ಥಪೂರ್ಣವಾಯಿತು. ಅದೇ ಸಂದೇಶ. ಪರಿಸ್ಥಿತಿಗಳನ್ನು ಬೇಗನೆ ನಿರ್ಣಯಿಸಬೇಡಿ. ಶಾಪದಂತೆ ಕಾಣುವುದು ಆಶೀರ್ವಾದವಾಗಬಹುದು. ಇಂದು ನಿಮ್ಮನ್ನು ನೋಯಿಸುವುದು ನಾಳೆ ನಿಮ್ಮನ್ನು ರಕ್ಷಿಸಬಹುದು. ಆದ್ದರಿಂದ ನಂಬಿಕೆಯನ್ನು ಉಳಿಸಿಕೊಳ್ಳಿ, ಬಲವಾಗಿರಿ ಮತ್ತು ಯಾವಾಗಲೂ ಎಲ್ಲವೂ ಒಂದು ಕಾರಣಕ್ಕಾಗಿ ನಡೆಯುತ್ತದೆ ಎಂಬುದನ್ನು ನೆನಪಿಡಿ. ಆತ್ಮೀಯರೇ, ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.